NCA ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಮಕ್ಕಳ ಸಮಗ್ರವಾದ ವ್ಯಕ್ತಿತ್ವದ ವಿಕಸನಕ್ಕೆ ಬೇಸಿಗೆ ಶಿಬಿರಗಳು ವರದಾನವಾಗಿವೆ ಎಂದು BGS ಸಮೂಹ ಶಿಕ್ಷಣ ಸಂಸ್ಥೆಗಳ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ JN ರಾಮಕೃಷ್ಣೇಗೌಡ ಹೇಳಿದರು. ಅವರು ಇಂದು KR ಪೇಟೆ ಪಟ್ಟಣದ BGS ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ವಿವಿಧ ಶಾಲೆಗಳ ಪುಟಾಣಿ ಮಕ್ಕಳಿಗೆ ಆಯೋಜಿಸಿದ್ದ ಮಕ್ಕಳ ಬೇಸಿಗೆ ಶಿಬಿರವನ್ನ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳನ್ನು ಮೊಬೈಲ್ ಫೋನ್ ಸಂಸ್ಕೃತಿಯಿಂದ ಹೊರತಂದು ಬಾಲ್ಯದಿಂದಲೇ ಉತ್ತಮವಾದ ಸಂಸ್ಕಾರ ಹಾಗೂ ಮಾನವೀಯ ಮೌಲ್ಯಗಳನ್ನು ತುಂಬಿ ಮಕ್ಕಳ ಸಮಗ್ರವಾದ ವ್ಯಕ್ತಿತ್ವವನ್ನು ವಿಕಸಗೊಳಿಸುವ ಮಕ್ಕಳ ಬೇಸಿಗೆ ಶಿಬಿರವು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಆಸಕ್ತಿ ಬೆಳೆಸಿ ಮಕ್ಕಳ ಉತ್ತಮವಾದ ಸಾಧನೆ ಮಾಡಲು ಬೇಸಿಗೆ ಶಿಬಿರವು ಸಹಕಾರಿಯಾಗಿದೆ. ಬೇಸಿಗೆ ಶಿಬಿರದಲ್ಲಿ ಮಕ್ಕಳು ಹಾಡುತ್ತಾ ಕುಣಿಯುತ್ತಾ ಶಿಬಿರದಲ್ಲಿ ಭಾಗವಹಿಸಿರುವ ಇತರೆ ಮಕ್ಕಳೊಂದಿಗೆ ಅನ್ಯೋನ್ಯತೆಯಿಂದ ಇರುವ ಜೊತೆಗೆ ಸ್ನೇಹ ಸಹಭಾಗಿಯ ವೃದ್ಧಿಗೆ ನೆರವಾಗಲಿದೆ ಎಂದು ರಾಮಕೃಷ್ಣೇಗೌಡ ಹೇಳಿದರು. ವಿಶ್ರಾಂತ ಉಪನ್ಯಾಸಕ MK ಹರಿಚರಣ್ ತಿಲಕ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಮಕ್ಕಳನ್ನು ಮೊಬೈಲ್ ಫೋನ್ ಮೋಹದಿಂದ ಬಿಡಿಸಿ ನಾವು ವಾಸ ಮಾಡುವ ಸಮಾಜ ಸೇರಿದಂತೆ ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಬಗ್ಗೆ ಅರಿವಿನ ಜಾಗೃತಿ ಮೂಡಿಸಲು ಮಕ್ಕಳ ಬೇಸಿಗೆ ಶಿಬಿರಗಳು ನೆರವಾಗಲಿವೆ ಎಂದು ಹರಿಚರಣ್ ಹೇಳಿದರು. ಹಿರಿಯ ಪತ್ರಕರ್ತ ಡಾಕ್ಟರ್ KR ನೀಲಕಂಠ, ಸಂಗೀತ ಶಿಕ್ಷಕನ ವೆಂಕಟೇಶ್, ಪ್ರಾಂಶುಪಾಲ್ ಪ್ರಸಾದೇಗೌಡ, ರಾಮಚಂದ್ರ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ವರದಿ MK ಹರಿಚರಣ್ ತಿಲಕ್, ಕೃಷ್ಣರಾಜಪೇಟೆ, ಮಂಡ್ಯ. ಹಾಗೆ ನೀಲಕಂಠ ಸರ್ ಅವರೇ, ಬಹುಶಃ ನಿಮಗೆ ಗೊತ್ತಿದೆ, ಅವರು ಮಠದ ಯಾವುದೇ ಕಾರ್ಯಕ್ರಮ ಇದ್ರು ಬೇರೆ ಎಲ್ಲೇ ಆದ್ಯತೆ ಇದ್ರು ಫಸ್ಟ್ ಮಠಕ್ಕೆ ಕೊಟ್ಟು ಆಮೇಲೆ ಹೋಗ್ತಾರೆ. ಈಗ ನೀಲಕಂಠ ನಾವು 3-4 ಫೋನ್ ಬರ್ತಾಯಿತ್ತು, ಇದು ಮುಗಿಸ್ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ BGS ಸಂಸ್ಥೆಯ ಮೇಲೆ ಅಷ್ಟೊಂದು ವಿಶೇಷವಾದ ಕಾಳಜಿ ಹೇಳಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳ್ತಾ, ಇನ್ನು ಇದಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಇವತ್ತಿನ ಕಾರ್ಯಕ್ರಮ ಬಂದಿರುವಂಥ ನಮ್ಮ ವೆಂಕಟೇಶ್ ಅವರು, ನಿಮಗೆ ಗೊತ್ತು, ಹಿಂದಿನ ನಮ್ಮ ಸ್ಟಾಫ್ ಕೂಡ ಇಲ್ಲೇ ಕೆಲಸ ಮಾಡ್ತಿದ್ರು, ರಿಟೈರ್ ಆದರು. ಅವರು ಕೂಡ ತುಂಬ ಚೆನ್ನಾಗಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಂತ, ಇನ್ನು ಎಲ್ಲ ಪತ್ರಕರ್ತ ಸಂಘಟನೆಗಳಿದ್ದಾರೆ, ಅವ್ರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ನನ್ನ ಸಹೋದ್ಯೋಗಿ ಬಂಧುಗಳಿದೆ, ನೀವೆಲ್ಲರೂ ಕೂಡ ಹೇಳ್ತಾ ಪ್ರೀತಿಯ ಮಕ್ಕಳೇ, ಬಹುಶಃ ಈಗಾಗಲೇ ಮಾತಾಡಿದಂಥ ನಮ್ಮ ತಿಲಕರವರು ಮತ್ತು ನಮ್ಮ ನೀಲಕಂಠ ಸರ್ ಅವರು ನಿಮ್ಗೆ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಈ ಭಾಷಣ ನಿಮ್ಗೆ ಯಾರು ಅರ್ಥ ಆಗಲ್ಲ, ನೀವು ಗೊತ್ತಿದೆ, ಆ ವಿಚಾರ ತಿಳ್ಕೊಂಡ್ರೆ ನಾನು ಮಾತನ್ನು ಕಮ್ಮಿ ಮಾಡ್ತೀನಿ. ಬಹುಶಃ ಇವತ್ತಿನ ಭಾಷಣ ನನಗೆ ಹೆಚ್ಚಾಗಿ ಹೇಳ್ತಕ್ಕಂಥದ್ದು ನಮ್ಮ ಮುಖ್ಯ ಶಿಕ್ಷಕರು ಮತ್ತು ನಮ್ಮ ಎಲ್ಲ ಸಹೋದ್ಯೋಗಿ ಶಿಕ್ಷಕರಿಗೆ ಒಂದು ಸಣ್ಣ ಸೂಚನೆ ಏನು ಅಂತ ಹೇಳಿದ್ರೆ, ಬಹುಶಃ ಈ ಶಿಬಿರ ಕಾರ್ಯಾಚರಣೆ ಆಗ್ತದೆ. ಇವತ್ತು ಉದ್ಘಾಟನೆ ಮಾಡಿದ್ವಿ, ಮಕ್ಕಳೆಲ್ಲ ಕೂರಿಸ್ಕೊಂಡಿದ್ವಿ, ಗೆಸ್ಟ್ ಕರೆಸಿದ್ವಿ, ಗೆಸ್ಟ್ ಆದ ತಕ್ಷಣ ಅವ್ರನ್ನ ಸನ್ಮಾನ ಮಾಡಿದ್ವಿ, ಒಂದು ಪೇಪರಲ್ಲಿ ಬಂದಿರ್ತದೆ, ಮುಕ್ತಾಯ ಸಮಾರಂಭದಲ್ಲಿ ಯಾರೋ ಗೆಸ್ಟ್ ಕರೆಸಿ, ಇದು ದಯವಿಟ್ಟು ಯಾವುದೇ ಕಾರಣಕ್ಕೆ ಮಕ್ಕಳಿಗೆ ಪ್ರಾಮಾಣಿಕವಾಗಿ ಕಲಿಸುವಂತ ಪ್ರಯತ್ನ ತೋರಿಕೆ ಕೆಲಸಗಳು ದಯವಿಟ್ಟು ಆಗ್ಬಾರ್ದು. ಯಾಕೆಂತ ಹೇಳಿದ್ರೆ ಈ ಮಕ್ಕಳುಗಳು ಇಷ್ಟು ಪ್ರೀತಿಯಿಂದ ಬಂದು ಕೂತಿದ್ದಾರೆ, ನಾವೇನು ಮನೆಯಲ್ಲಿ ಸಮಯವನ್ನು ಹಾಳು ಮಾಡ್ತಾರೆ, ಬೇರೆ ಬೇರೆ ಚೇಷ್ಟೆಗಳನ್ನು ಮಾಡ್ತಾರೆ, ಹನ್ನೆರಡು ಮೊಬೈಲ್ ವಿದ್ಯೆಯಲ್ಲಿ ಸೋಫಾ ಸೆಟ್ಗಳು, ಡೈಲಿ ಗಾರ್ಗಳು ಇದೆಲ್ಲ ಹಾಳು ಮಾಡ್ತಾರೆ, ಟಿವಿಗಳನ್ನ. ಹಾಗಾಗಿ ಮಕ್ಕಳು ಆ ಸಂದರ್ಭದಲ್ಲಿ ವರ್ಷವೆಲ್ಲ ನೀವು ಕಲಿತೀರಿ ಶಾಲೆಯಲ್ಲಿ, ಆದರೆ ರಜಾ 2 ತಿಂಗಳು ಬಂದಾಗ ನಿಮ್ಮ ಮನೆಗಳಲ್ಲಿ ಸಂಪೂರ್ಣವಾಗಿ ಚೇಷ್ಟೆಗೆ ಗುರಿಯಾಗ್ಬಿಡ್ತೀರಿ. ಅದಾಗೋದು ಬೇಡ. ಇಂತಹ ಸಂದರ್ಭದಲ್ಲಿ ನಿಮಗೆ ಬೇರೆ ರೀತಿಯ ಚಟುವಟಿಕೆಗಳು, ಮೊಬೈಲ್ ಏನ್ ಮಾಡೋದು, ಮೊಬೈಲ್ ಅನ್ನು ನೋಡೋದು, ರಜೆಯನ್ನು ಹೀಗೆ ಕಲಿತಾ ಇದ್ರೆ ಮನೆಯಲ್ಲಿದ್ದರೆ ಹೌದಲ್ವಾ? ನಿಮ್ಮನ್ನ ಏಕಾಂಗಿಗಳಾಗಿ ಮಾಡೋದು ಬೇಡ,
ಮೊಬೈಲ್ನ ನೀವು ದಾಸರಾಗೋದ್ರ ಮೊಬೈಲ್ಗೆ ಮಕ್ಕಳ ವ್ಯಕ್ತಿತ್ವ ಸಮಗ್ರವಾಗಿ ವಿಕಾಸ ಆಗಬೇಕು. ಮಕ್ಕಳ ಮನಸ್ಸು, ಅವರ ಚೈತನ್ಯ ಭತ್ತವನ್ನು ತುಂಬತಕ್ಕಂಥ ಚೀಲಗಳಾಗಬಾರದು. ನೀವು ಭತ್ತವನ್ನು ಬೆಳೆಯುವಂತ ಗದ್ದೆಗಳಾಗಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು, ಹಾಗೆ ನಿಮ್ಮ ಆಲೋಚನೆ ಕ್ರಿಯಾಶೀಲತೆ ನಿಂತ ನೀರಾಗಬಾರದು, ಅದು ಯಾವಾಗಲೂ ಕೂಡ ಹರಿಯುವ ಗಂಗೆ ಆಗಬೇಕು. ಆ ಉದ್ದೇಶವನ್ನು ಇಟ್ಕೊಂಡು ಪೂಜ್ಯರಾದ ರಾಮಕೃಷ್ಣೇಗೌಡರ ಮಾರ್ಗದರ್ಶನದಲ್ಲಿ ಇವತ್ತು ವಿಶೇಷವಾಗಿ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿ ನಿಮ್ಮ ವ್ಯಕ್ತಿತ್ವ ಸಮಗ್ರವಾಗಿ ವಿಕಾಸ ಆಗಬೇಕು. ನೀವು ತಂದೆ ತಾಯಿಗಳನ್ನ ಗೌರವಿಸ್ತಕ್ಕಂಥದ್ದು, ಗುರು ಹಿರಿಯರನ್ನ ಭಕ್ತಿ ಭಾವದಿಂದ ಕಾಣ್ತಕ್ಕಂಥದ್ದು, ಮೊಬೈಲಿಂದ ಹೊರಬಂದು ಮೊಬೈಲ್ ಪ್ರಪಂಚದಿಂದ ಹೊರಬಂದು ನೀವು ಲೋಕಜ್ಞಾನವನ್ನ ತಿಳ್ಕೊಳ್ತಕ್ಕಂಥದ್ದು. ಈಗ ನಮ್ಮ ಹರಿಚರಣ ತಿಲಕ್ ಅವರು ತಿಳಿಸಿದಾಗೆ ನಿಮ್ಮಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವವನ್ನ ವಿವಿಧ ರೂಪಗಳಲ್ಲಿ ವಿಸ್ತಾರ ಮಾಡಿ ನಿಮ್ಗೆ ಒಂದು ಸಮಗ್ರವಾದ ವ್ಯಕ್ತಿತ್ವ ಬರಬೇಕು. ಬಾಲ್ಯದಿಂದ ನಿಮ್ಗೆ ವಿಶೇಷವಾಗಿ ಶಿಸ್ತು ಬರಬೇಕು, ಸಂಯಮ ಬರಬೇಕು, ಯಾವುದಾದ್ರೂ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಅನ್ನುವಂತ ಆತ್ಮವಿಶ್ವಾಸ ಬರಬೇಕು ಅನ್ನುವಂತ ಕಾಳಜಿಯನ್ನ ಇಟ್ಕೊಂಡು ಇವತ್ತು ವಿಶೇಷವಾಗಿ ನಿಮಗೆ ಮಕ್ಕಳ ಬೇಸಿಗೆ ಶಿಬಿರವನ್ನ ಆಯೋಜಕರು ರೂಪಿಸಿದ್ದಾರೆ. ಹಾಗಾಗಿ ಈ ಬೇಸಿಗೆ ಶಿಬಿರದಲ್ಲಿ ನೀವು ಭಾಗವಹಿಸಿದರೆ ಈ ಶಿಬಿರದಲ್ಲಿ ನಿಮಗೆ ಹಲವಾರು ಉಪಯುಕ್ತವಾದಂತಹ ಮಾಹಿತಿಗಳು ಸಿಗ್ತಾವೆ. ನಿಮಗೆ ಕಲಿಯಲಿಕ್ಕೆ ಕೇವಲ ಒಂದು 4 ಗೋಡೆಗಳ ಮಧ್ಯದಲ್ಲಿ ಕುಳಿತುಕೊಂಡು ಕಲಿಯೋದು ಬೇರೆ, ಇವು ಹೊರಗಡೆ ನಮ್ಮ ಶಾಲೆಯ ಕಾರ್ಯಕ್ರಮಗಳನ್ನು ಕುರಿತು ತಾವು ಇಷ್ಟೊಂದು ಅಭಿಮಾನವನ್ನು ವ್ಯಕ್ತಪಡಿಸಿದ್ದೀರಾ. ತಮಗೆ ಧನ್ಯವಾದಗಳು ಸರ್. ಹಾಗೆ ಮತ್ತೊಬ್ಬ ಪತ್ರಕರ್ತರಾದಂತಹ ಶ್ರೀಯುತ ನೀಲಕಂಠ ಸರ್ ಅವರನ್ನ ನಮ್ಮ ಹೇಳ್ಬೇಕು. ಅವ್ರು ಹೇಳಿದ್ರಲ್ಲ ಹಂಗೇನೆ. ಇನ್ನೊಂದ್ಸರಿ ಹೇಳ್ಕೊಡ, ನೀವು ಹೇಳ್ಕೊಡಿ ಒಂದ್ಸರಿ. ಓ ನಿಮ್ಮ ಪ್ರೀತಿನೇ ನಮಗೆ ಸರ್ ಅಭಿಮಾನ. Yes, clap, children, clap. ನೀವು ಅದು ಮಾಡಿಕೊಟ್ರು ಓಕೆ ಸರ್. ಎಸ್ ಕ್ಲಾಸ್ ಸರ್, ಈ ವಯಸ್ಸಲ್ಲಿ ನೀವು ಇಷ್ಟು ಉತ್ಸುಕತೆಯಿಂದ ಟ್ರೈನ್ನ ಪ್ರಾರಂಭ ಮಾಡಿಸ್ತೀವಿ ಅಂತ ಹೇಳ್ತೀರಲ್ಲ, ಅದು ನಮ್ಗೆ ತುಂಬಾ ಖುಷಿ ಸರ್. ಎಸ್ ಕ್ಲಾಸ್ ಚಿಲ್ಡ್ರನ್, ಕ್ಲಾಸ್ 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 ಕ್ಲಾಸ್. ವೆರಿ ಗುಡ್. ಕ್ಲಾಸ್ ಕ್ಲಾಸ್. ಎಸ್ ಎಸ್ ಆಯ್ತು.
ಇದರ ಸಂಗೀತ ಹಾಡೋದು ಮತ್ತು ನಾವು ಆಧಾರಷ್ಟು ತಿಳ್ಕೊಳ್ತೀವಿ. ಈಗ ಆರೋಹಣ ಅವರೋಹಣಕ್ಕೆ ಹೇಗೆಂದ್ರೆ ಸಾ ರೀ ಗ ಮ. ಶಿಕ್ಷಕರು ಕೂಡ ಬೆಳೀತಾರೆ. ಇದು ಒಂದು ರೀತಿ ಸಮುದಾಯವನ್ನು ಮುಖ್ಯಿಸತಕ್ಕಂತಹ, ಮಕ್ಕಳನ್ನ ಮುಖ್ಯಿಸತಕ್ಕಂಥ ಒಂದು ಕಾರ್ಯಕ್ರಮ. ಆ ಬೇಸಿಗೆ ಚಿನ್ನದ ಜಗಲಿ ಕಾರ್ಯಕ್ರಮ, ಈ ಬೇಸಿಗೆ ಶಿಬಿರಗಳು ಇವೆಲ್ಲವೂ ಕೂಡ, ಆಮೇಲೆ ಮಕ್ಕಳ ಸಂಖ್ಯೆ, ನಿಮ್ಮ ವೇದಿಕೆಯಲ್ಲಿ ನಾನು ಗಮನಿಸುವಂಥದ್ದು ಇನ್ನೊಂದು ಆ ಮಕ್ಕಳ ಸಂಖ್ಯೆ, ಮಕ್ಕಳಲ್ಲಿ ವ್ಯಾವಹಾರಿಕ ಕೌಶಲ್ಯವನ್ನ ವೃದ್ಧಿ ಮಾಡತಕ್ಕಂತಹ, ಎಳೆಯ ವಯಸ್ಸಿನಲ್ಲೇ ಮಕ್ಕಳನ್ನ ವ್ಯಾವಹಾರವನ್ನು ಎಚ್ಚತಕ್ಕಂಥ ಪರಿಕಲ್ಪನೆಯ ಕಾರ್ಯಕ್ರಮಗಳು, ಇಂತಹ ಒಂದು ಕ್ರಿಯಾಶೀಲ ಕಾರ್ಯಕ್ರಮಗಳನ್ನ ಆಲೋಚನೆ ಮಾಡೋದಷ್ಟೇ ಅಲ್ಲ, ಅದನ್ನು ಅನುಷ್ಠಾನಗೊಳಿಸತಕ್ಕಂತಹ ಮೂಲಕ ರಾಮಕೃಷ್ಣೇಗೌಡರು ಇಡೀ ಸಂಸ್ಥೆಗೆ ಒಂದು ಸ್ಫೂರ್ತಿದಾಯಕವಾಗಿ ಇದ್ದಾರೆ. ಅವ್ರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಮುಕ್ತವಾಗಿ ಅಭಿನಂದಿಸ್ತಾ ಮತ್ತೊಮ್ಮೆ ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನಾನು ಗೌರವಪೂರ್ವಕ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಒಳ್ಳೆಯದಾಗಿ. ಜೈ ಶ್ರೀ ಗುರುದೇವ್. ಮನಸ್ಸು, ಅವರ ಚೈತನ್ಯ ಭತ್ತವನ್ನು ತುಂಬತಕ್ಕಂಥ ಬರೀ ಚೀಲಗಳಾಗಬಾರದು. ನೀವು ಭತ್ತವನ್ನು ಬೆಳೆಯುವಂತ ಗದ್ದೆಗಳಾಗಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು, ಹಾಗೆ ನಿಮ್ಮ ಆಲೋಚನೆ, ಕ್ರಿಯಾಶೀಲತೆ ನಿಂತ ನೀರಾಗಬಾರದು, ಅದು ಯಾವಾಗಲೂ ಕೂಡ ಹರಿಯುವ ಗಂಗೆ ಆಗಬೇಕು. ಆ ಉದ್ದೇಶವನ್ನು ಇಟ್ಕೊಂಡು ಪೂಜ್ಯರಾದ ರಾಮಕೃಷ್ಣೇಗೌಡರ ಮಾರ್ಗದರ್ಶನದಲ್ಲಿ ಇವತ್ತು ವಿಶೇಷವಾಗಿ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿ ನಿಮ್ಮ ವ್ಯಕ್ತಿತ್ವ ಸಮಗ್ರವಾಗಿ ವಿಕಾಸ ಆಗಬೇಕು. ನೀವು ತಂದೆ ತಾಯಿಗಳನ್ನ ಗೌರವಿಸ್ತಕ್ಕಂಥದ್ದು, ಗುರು ಹಿರಿಯರನ್ನ ಭಕ್ತಿ ಭಾವದಿಂದ ಕಾಣ್ತಕ್ಕಂಥದ್ದು, ಮೊಬೈಲ್ನಿಂದ ಹೊರಬಂದು, ಮೊಬೈಲ್ ಪ್ರಪಂಚದಿಂದ ಹೊರಬಂದು ನೀವು ಲೋಕಜ್ಞಾನವನ್ನ ತಿಳ್ಕೊಳ್ತಕ್ಕಂಥದ್ದು. ಈಗ ನಮ್ಮ ಹರಿಚರಣ ತಿಲಕ್ ಸರ್ ತಿಳಿಸ್ದಾಗೆ ನಿಮ್ಮಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವವನ್ನ ವಿವಿಧ ರೂಪಗಳಲ್ಲಿ ವಿಸ್ತಾರ ಮಾಡಿ ನಿಮ್ಗೆ ಒಂದು ಸಮಗ್ರವಾದ ವ್ಯಕ್ತಿತ್ವ ಬರಬೇಕು. ಬಾಲ್ಯದಿಂದ ನಿಮ್ಗೆ ವಿಶೇಷವಾಗಿ ಶಿಸ್ತು ಬರಬೇಕು, ಸಂಯಮ ಬರಬೇಕು, ಯಾವುದಾದ್ರೂ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಅನ್ನುವಂತ ಆತ್ಮವಿಶ್ವಾಸ ಬರಬೇಕು ಅನ್ನುವಂತ ಕಾಳಜಿಯನ್ನ ಇಟ್ಕೊಂಡು ಇವತ್ತು ವಿಶೇಷವಾಗಿ ನಿಮಗೆ ಮಕ್ಕಳ ಬೇಸಿಗೆ ಶಿಬಿರವನ್ನ ಆಯೋಜಕರು ರೂಪಿಸಿದ್ದಾರೆ. ಹಾಗಾಗಿ ಈ ಬೇಸಿಗೆ ಶಿಬಿರದಲ್ಲಿ ನೀವು ಭಾಗವಹಿಸಿದಿರಿ. ಈ ಶಿಬಿರದಲ್ಲಿ ನಿಮ್ಗೆ ಹಲವಾರು ಉಪಯುಕ್ತವಾದಂತಹ ಮಾಹಿತಿಗಳು ಸಿಗ್ತಾವೆ. ನಿಮ್ಗೆ ಕಲಿಯಲಿಕ್ಕೆ ಕೇವಲ ಒಂದು 4 ಗೋಡೆಗಳ ಮಧ್ಯದಲ್ಲಿ ಕುಳಿತುಕೊಂಡು ಕಲಿಯೋದು ಬೇರೆ, ಇವು ಹೊರಗಡೆ ಪ್ರಪಂಚದಲ್ಲಿ ಪ್ರಕೃತಿಯ ನಡುವೆ ಕುಳಿತುಕೊಂಡು ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಇಲ್ಲಿ ನೋಡಿ, ನೀರಿನ ಮೇಲೆ ಲೋಟದಲ್ಲಿ ಬಾಲನ್ನು ಇಟ್ಟು ಗಾಳಿಯಿಂದ ಬಾಲನ್ನ ಲೋಟದಿಂದ ಲೋಟಕ್ಕೆ ಹೋಗುವಂತ ಹೊಸ ಆಟ, ಮತ್ತೆ ನಿಂಬೆ ಹಣ್ಣನ್ನ ಚಮಚದಲ್ಲಿ ಇಟ್ಕೊಂಡು ಓಡುವಂತ ಆಟ, ನಮ್ಮ ದೇಹವನ್ನ ಗೋಣಿಚಿಯಿಂದ ಹೊರಗಡೆ ಇಟ್ಕೊಂಡು ಕಪ್ಪೆ ರೀತಿ ನೆಗೆಯುವಂಥದ್ದು, ಕೆರೆಗಳ, ಹೀಗೆ ಹಲವಾರು ಆಟಗಳನ್ನು ನಿಮ್ಗೆ ಆಡಿಸ್ತಾರೆ. ನೀವೆಲ್ಲರೂ ಕೂಡ ಇಲ್ಲಿ ಸಿಗುವಂತ ಸಲಹೆಗಳು, ಸೂಚನೆಗಳು ಇವನ್ನೆಲ್ಲ ಏಕಾಗ್ರತೆಯಿಂದ ಕಲಿತು ನೀವು ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸುವುದರ ಮೂಲಕ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಸಾಧಕರಾಗಿ ಹೊರಹೊಮ್ಮಬೇಕು. ಈ ಅವಕಾಶವನ್ನು ಮಾಡಿಕೊಟ್ಟಂತ BGS ಸಮೂಹ ಶಿಕ್ಷಣ ಸಂಸ್ಥೆಗಳ ಗೌರವ ಕಾರ್ಯದರ್ಶಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತ ಡಾಕ್ಟರ್ JM ರಾಮಕೃಷ್ಣೇಗೌಡ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸಿ ನಿಮ್ಮೆಲ್ಲರೂ ಕೂಡ ವಂಶಿ ನಾನು ಮಾತಾಡ ಮುಗಿಸ್ತೇನೆ. ನಮಸ್ಕಾರ. ಜೈ ಶ್ರೀ ಗುರುದೇವ್. ನೋಡಿ, ಆರೋಹಣ ಅವರೋಹಣ ಅಂದ್ರೆ ಸರಿ ಗ ಮ ಪ ದ ನಿ ಸ ಮೇಲೆ ಕತ್ತೀವಿ, ಇದನ್ನ ಆರೋಹಣ ಅಂತ ಹೇಳ್ತೀವಿ. ಸ ನಿ ಗ ಪ ಮ ಗ ನಿ ಸ, ಇದನ್ನ ಆರೋಹಣ ಅವರೋಹಣ ಅಂತೀವಿ.
ಆರೋಹಣದ ಮೇಲೆ ಕತ್ತುವುದು ಅವರೋಹಣದ ಕೇಳಿ ಕೇಳಿ ಸರಿ ಕಾಮ ಪದ ನೀ ಸ ಮೇಲೆ ಕತ್ತಿದ್ವಿ ಸಾನೀರ ಪಮಗರಿ ಸ ಇದನ್ನ 3 ಕಾಲ ಹಾಡಬೇಕಾಗುತ್ತೆ ಸರಿ ಗಮ ಪದ ನೀ ಸ ಸಾನೀರ ಪಮಗರಿ ಸ ಸರಿ ಗಮ ಪದ ನೀ ಸ ಸಾನೀರ ಪಮಗರಿ ಸ ಫಸ್ಟ್ 1ನೇ ಕಾಲ 2ನೇ ಕಾಲ 3ನೇ ಕಾಲ ಎಂತ ನಿಧಾನಕ್ಕೆ ಅಭ್ಯಾಸ ಮಾಡಿ ಇನ್ನೊಂದ್ಸರಿ ಹೇಳ್ಬಿಡಿ ಸಾ ನೀ ಗ ಮಾ ಪ ದ ನೀ ಸಾ ಸಾ ನೀ ದ ಪ ಮ ಗ ರೀ ಸ. ಧನ್ಯವಾದಗಳು. ಪೂಜ್ಯರಾದಂತಹ ವೈರವಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರನ್ನ, ಅವರ ನಂತರ ಈ ಕ್ಷೇತ್ರವನ್ನು ಮುನ್ನಡೆಸ್ತಾ ಇರತಕ್ಕಂತಹ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡ್ತಾ ಅವರ ಆಶೀರ್ವಾದಗಳನ್ನು ಕೂಡ ನಾನು ಹೇಳಿಕೊಳ್ತಾ, ಈ ಶಿಬಿರ ನನ್ನ ಪ್ರಕಾರ ಪಠ್ಯದ ಒಳಗಡೆ ಮುಳುಗಿ ಹೋಗಿರತಕ್ಕಂಥ ಮಕ್ಕಳಿಗೆ ಒಂದು ಹೊಸ ಆಲೋಚನೆಗಳನ್ನು ಕೊಡತಕ್ಕಂಥ ಕಾರ್ಯಕ್ರಮ. ಬೇಸಿಗೆ ಶಿಬಿರಗಳ ಪರಿಕಲ್ಪನೆ ನನ್ನ ಪ್ರಕಾರ ಕಳೆದ 1 ದಶಕದಿಂದ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಕಾರಣ ಏನು ಅಂದ್ರೆ ನಿರಂತರ ಓದಿನ ಒತ್ತಡಕ್ಕೆ ಮಕ್ಕಳು ಇವತ್ತು ಸಿಲುಕಿಬಿಟ್ಟಿದ್ದಾರೆ. ಹಿಂದೆ ಎಲ್ಲ ಬೇಸಿಗೆ ರಜೆ ಬಂತು ಅಂದ್ರೆ ಅಜ್ಜಿ ಮನೆಗಳು ಮಕ್ಕಳಿಗೆ ಮುಕ್ತವಾಗಿದ್ದವು. ಆದ್ರೆ ಈಗ ಅಜ್ಜಿ ಮನೆಗಳು ಕೂಡ ಮುಕ್ತವಾಗಿಲ್ಲ. ಯಾಕೆಂದ್ರೆ ಅವು ಕೂಡ ಅವರೆಲ್ಲ ವೃದ್ಧರಾಗಿರೋದು, ಅವರ ಮಕ್ಕಳು ಬೆಂಗಳೂರು ಇತ್ಯಾದಿ ಕಡೆ ಉದ್ಯೋಗದಲ್ಲಿರ್ತಕ್ಕಂಥದ್ದು. ಆಮೇಲೆ ಅವರು ಕೂಡ ಹೊಟ್ಟಿತನದಲ್ಲಿ ಒದ್ದಾಡ್ತಾ ಇದ್ದಾರೆ. ಎಷ್ಟೋ ಕುಟುಂಬಗಳಲ್ಲಿ ವೃದ್ಧರು ಮನೆಯಲ್ಲಿ ಇರಕ್ಕಾಗ್ದೇ ವೃದ್ಧಾಶ್ರಮಗಳಿಗೆ ಸೇರಿಸತಕ್ಕಂಥ ಒಂದು ಪರಿಕಲ್ಪನೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಬಹುಶಃ ಮಕ್ಕಳಿಗೆ ಒಂದು ಚೈತನ್ಯ ಶಕ್ತಿಯನ್ನ, ಹೊಸ ಉತ್ಸಾಹವನ್ನು ತುಂಬಬೇಕಾದ್ರೆ ಇಂಥ ಬೇಸಿಗೆ ಶಿಬಿರಗಳು ಹೆಚ್ಚು ಸಹಕಾರಿಯಾಗ್ತವೆ. ಬಹುಶಃ ಇಲ್ಲಿ ಒಂದು ಪ್ರಯೋಗವನ್ನು ಈಗಾಗಲೇ ಇಲ್ಲಿನ ಶಿಕ್ಷಕ ಮಿತ್ರರು ಮಾಡ್ತಾರೆ. ಬಹುಶಃ ಅದು ಬರೀ ಆಟ ಅಲ್ಲ, ನನ್ನ ಪ್ರಕಾರ ತುಂಬಾ ಏಕಾಗ್ರತೆ ಬೇಕು. ಅಂದ್ರೆ ಚೈತನ್ಯವನ್ನ ತುಂಬೋದಕ್ಕೆ ಎಲ್ಲ ಸಂಪನ್ಮೂಲ ಶಿಕ್ಷಕರನ್ನ ಕರೆಸಿ ನಿಮ್ಗೆ ಹಾಡು, ಚಿತ್ರಕಲೆ ಮಾಡುವಂಥದ್ದು, ಧ್ಯಾನ ಮಾಡ್ತಕ್ಕಂಥದ್ದು, ಯೋಗ ಮಾಡ್ತಕ್ಕಂಥದ್ದು, ಕರಾಟೆಯನ್ನು ಕಲಿತಕ್ಕಂಥದ್ದು, ಹಾಡನ್ನು ಹಾಡ್ತಕ್ಕಂಥದ್ದು, ಕತೆ ಹೇಳ್ತಕ್ಕಂಥದ್ದು, ಹೀಗೆ ಹಲವಾರು ವಿಚಾರಗಳನ್ನ ಕುರಿತು ನಿಮಗೆ ಈ ಬೇಸಿಗೆ ಶಿಬಿರವನ್ನ ವಿಶೇಷವಾಗಿ ಆಯೋಜನೆ ಮಾಡಿ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ನಮ್ಮೆಲ್ಲರ ಮಾರ್ಗದರ್ಶಕರು, ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳು, ಬಿಕೆ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕರಾದ ಸಾಧಕ ಸೇವಾ ರತ್ನ ಪ್ರಶಸ್ತಿಯನ್ನ ಭಾಜನರಾಗಿರುವಂತಹ ಡಾಕ್ಟರ್ ಜೆ ಎನ್ ರಾಮಕೃಷ್ಣೇಗೌಡ ಸರ್ ಅವರೇ, ಇದೀಗ ತಾನೇ ಬೇಸಿಗೆ ಶಿಬಿರವನ್ನು ಉದ್ಘಾಟನೆ ಮಾಡಿ ತಮ್ಮನ್ನ ಕುರಿತು ಮಾತನಾಡಿದಂತ ಹಿರಿಯರು, ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಹರಿಚರಣ್ ತಿಲಕ್ ಅವರೇ, ಈ ದಿನ ನಿಮಗೆ ಸಂಗೀತದ ಬಗ್ಗೆ, ವಿಶೇಷವಾಗಿ ಹಾಡನ್ನು ನೀಡೋದ್ರ ಬಗ್ಗೆ ತರಬೇತಿಯನ್ನು ನೀಡೋದಕ್ಕೆ ಆಗಮಿಸಿರುವಂತಹ ವೆಂಕಟೇಶ್ ಸರ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ನೆಚ್ಚಿನ ಪತ್ರಕರ್ತ ಸಂಗೀತರೇ ಹಾಗೂ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪುಟಾಣಿಗಳೇ, ಬಟಾಣಿಗಳೇ, ಈಗ ನೀವು ಮನೆಯಿಂದ ಏನ್ ಮಾಡ್ತೀವಿ, ಮನಸ್ಸು ಅದಕ್ಕೆ ಸ್ಥಿರವಾಗಿ ಇರಬೇಕಾಗ್ತದೆ. ಬಹುಶಃ ಆ ಮನಸ್ಸಿನ ಸ್ಥಿರತೆಯನ್ನು ಇಟ್ಕೊಂಡು ಏಕಾಗ್ರತೆಯನ್ನು ಮೂಡಿಸತಕ್ಕಂಥ ಹಲವು ಕಾರ್ಯಕ್ರಮಗಳು ಈ ಬೇಸಿಗೆ ಶಿಬಿರದಲ್ಲಿ ಇದ್ದಾವೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಬೇಸಿಗೆ ಶಿಬಿರ ನಾನು ಮೊದಲೇ ಹೇಳಿದಾಗೆ ಮಕ್ಕಳ ಕ್ರಿಯಾಶೀಲತೆಯನ್ನ ಹೆಚ್ಚತಕ್ಕಂಥದ್ದು, ಕ್ರಿಯಾಶೀಲತೆಯ ಜೊತೆಗೆ ಮಕ್ಕಳಲ್ಲಿ ಹೊಸ ಹೊಸ ಉತ್ಸಾಹವನ್ನ ತುಂಬತಕ್ಕಂಥ ಒಂದು ಪರಿಕಲ್ಪನೆ ಈ ಬೇಸಿಗೆ ಶಿಬಿರಗಳಲ್ಲಿ ಅಡಗಿದೆ ಅಂತ ನಾನು ಅನ್ಕೊಂಡು ಇದು ಮಾತನಾಡುವ ವೇದಿಕೆ ಅಲ್ಲ. ನನ್ನ ಪ್ರಕಾರ ಇದೇನಿದ್ರು ಶುಭ ಕೋರುವ ವೇದಿಕೆ. ಯಾಕೆಂದ್ರೆ ಪೋಷಕರು ಇಲ್ಲ, ಅಧ್ಯಾಪಕರಿಗೆಲ್ಲ ಗೊತ್ತಿರತಕ್ಕಂಥದ್ದೇ. ಯಾಕೆಂದ್ರೆ ಅವರೇ ಈ ಕಾರ್ಯಕ್ರಮದ ಯಶಸ್ಸಿನ ಮೂಲ ಆಧಾರ ಸ್ತಂಭಗಳು.
ಅವರ ಪರಿಕಲ್ಪನೆ ಏನಿದೆ, ಅಧ್ಯಾಪಕರ ಪರಿಕಲ್ಪನೆ ಈ ಬೇಸಿಗೆ ಶಿಬಿರದಲ್ಲಿ ಮಕ್ಕಳ ಮೂಲಕ ಅಭಿವ್ಯಕ್ತಿಗೊಳ್ತಕ್ಕಂಥದ್ದು. ಆದ್ರಿಂದ ಇಲ್ಲೇನು ಮಕ್ಕಳು ಶಿಬಿರದಲ್ಲಿ ಪಡ್ಕೊಳ್ತಾರೋ ಅದರಿಂದ ಎಲ್ಲಾ ಕ್ರಿಯಾಶಕ್ತಿ ಈ ಅಧ್ಯಾಪಕ ವರ್ಗ ಅಂತ ಹೇಳಿ ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ, ಈ ಕಾರ್ಯಕ್ರಮಕ್ಕೆ ಹೆಚ್ಚು ಸ್ಫೂರ್ತಿದಾಯಕವಾಗಿರತಕ್ಕಂಥವ್ರು, ಪ್ರೇರಣೆಯಾಗಿರತಕ್ಕಂಥವ್ರು ನಾನು ಮೊದಲೇ ಹೇಳಿದಾಗೆ ನಮ್ಮೆಲ್ಲರ ಮಾರ್ಗದರ್ಶಿಗಳಾದಂತಹ ಡಾಕ್ಟರ್ ಜೆ.ಎನ್. ರಾಮಕೃಷ್ಣೇಗೌಡರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಈಗಾಗಲೇ ನಾವು ಅವ್ರಿಗೆ ಅದಕ್ಕೆ ಸಾಧಕ ರತ್ನ ಪ್ರಶಸ್ತಿಯನ್ನ KR ಜನ ಕೊಟ್ಟಿದ್ದೀವಿ. ಯಾಕೆಂದ್ರೆ ಒಂದು ಸಾಧನೆ ಮಾಡತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಎಲ್ಲರೂ ಕೂಡ ಸಾಧಕರಾಗಲಿಕ್ಕೆ ಸಾಧ್ಯ ಇಲ್ಲ. ನೋಡ್ತಾ ಇದ್ದೀನಿ, ಎಷ್ಟೋ ಜನ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ದಾರೆ, ದುಡ್ಡಿರೋದಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಎಲ್ಲರೂ ಕೂಡ ಸಾಧಕರಾಗಲಿಕ್ಕೆ ಸಾಧ್ಯ ಇಲ್ಲ. ಸಾಧಕರಾಗಿರತಕ್ಕಂಥವ್ರಿಗೆ ಆಲೋಚನೆಗಳಿರಬೇಕು. ಆ ಆಲೋಚನೆಗಳನ್ನು ಅನುಷ್ಠಾನಗೊಳಿಸತಕ್ಕಂಥ ಒಂದು ಇಚ್ಛಾಶಕ್ತಿ ಮತ್ತೆ ಒಂದು ಸಂಘಟನಾ ಚಾತುರ್ಯ ಇರಬೇಕು. ಅವೆಲ್ಲವೂ ಕೂಡ ರಾಮಕೃಷ್ಣೇಗೌಡರಲ್ಲಿ ಇರೋದ್ರಿಂದ ಈ BGS ಶಿಕ್ಷಣ ಸಂಸ್ಥೆಗೆ ಒಂದು ಹೊಸ ರೂಪವನ್ನ ಕೊಟ್ಟಿದ್ದಾರೆ. ನಾನು ಗಮನಿಸಿದ್ದೀನಿ, ಈ ಶಾಲೆಗಳಲ್ಲಿ ಹಲವು ಕ್ರಿಯಾಶೀಲ ಚಟುವಟಿಕೆಗಳು ನಡೀತಾ ಇದೆ. ನಾನು ಮೊದಲೇ ಎಷ್ಟೋ ಸಲ ಹೇಳ್ತಾ ಇರ್ತೇನೆ, ಅವರ ಅತಿ ಮೆಚ್ಚುಗೆ ಆದದ್ದು ಚಿಣ್ಣರ ಜಗಲಿ ಕಾರ್ಯಕ್ರಮ. ಬಹುಶಃ ತುಂಬಾ ಅದ್ಭುತವಾಗಿ ದಯವಿಟ್ಟು ಆಗಬಾರ್ದು. ನೀವು ಇಂಡಿವಿಜುವಲ್ ಕೇಳ್ತಗಳು ಈ ತರ ಮಕ್ಕಳ ದಯವಿಟ್ಟು ಕೂರಿಸ್ಕೊಬಿಡಿ. 10 ಮಕ್ಕಳನ್ನು ಗ್ರೂಪ್ ಮಾಡಿ ಫಂಕ್ಷನ್ ಕೂರಿಸ್ಕೊಳ್ಳಿ ಅಷ್ಟೇ. ಒಬ್ಬೊಬ್ಬ ಟೀಚರ್ಗೆ ಕೊಡಿ. ಏನು ಇವತ್ತು ಕೆಲಸ ವೆಂಕಟೇಶ್ ಯಾವ್ದನ್ನ ಹೇಳ್ಕೊಟ್ರು ಅದನ್ನ ಮೇಡಮ್ ಸ್ವಲ್ಪ ಕಲಿತಾರೆ. ಈಗ ನಾವು ಶಾಲಾ ವಾರ್ಷಿಕೋತ್ಸವದಲ್ಲಿ ನಾವು ಕೋರಿಯೋಗ್ರಾಫರ್ ಕಳಿಸ್ತೀವಿ ಅಲ್ವಾ, ಅವ್ರು 2-3 ಸ್ಟೆಪ್ಸ್ ನಿಮ್ಗೆ ಕಲಿಸ್ಕೊಡ್ತಾರೆ. ಅದನ್ನ ದಿನ ಮಾಡಿಲ್ಲ, ಅದು ನಿಮ್ಮ ಶಿಕ್ಷಕರು ಬಹಳ ಕಷ್ಟಪಟ್ಟು ಅವ್ರಿಗೆ ಅದೇ ತರದ ಮ್ಯೂಸಿಕ್ ಹಾಕೊಂಡು ತಯಾರು ಮಾಡ್ತಾರೆ. ಹಾಗೆ ಇಲ್ಲೂ ಕೂಡ ಅಷ್ಟೇ, ನಾನು ಮುಕ್ತಾಯ ಸಮಾರಂಭ ಬರುವಾಗ ಇದೇ ಇಬ್ಬರು ಗೆಸ್ಟ್ ಕರಿತೀನಿ, ಇದ್ರ ಜೊತೆ ಇನ್ನಿಬ್ಬರು ಕರಿತೀನಿ. ಆದ್ರೆ ಇಂಡಿವಿಜುವಲ್ ಆಗಿ ನಾನು ಹೇಳ್ತಿದ್ದೆ, ಇಬ್ಬರು ಮುಖ್ಯ ಶಿಕ್ಷಕರಿಗೆ ಒಂದು ಸವಿನಯ ಪ್ರಾರ್ಥನೆ, ಗುಂಪಲ್ಲಿ ಗೋವಿಂದ ಹಾಕ, ಯಾವ ಮಗು ಕೇಳಿದ್ರು ಅಷ್ಟೋಕ ಹೇಳಬೇಕು, ಯಾವ ಮಗು ಕೇಳಿದ್ರು ಒಂದು ಭಜನೆ ಹೇಳಬೇಕು, ಯಾವ ಮಗು ಕೇಳಿದ್ರು ಯೋಗಾಸನ ಮಾಡಬೇಕು. ಅಷ್ಟು ತಯಾರು ಮಾಡಿದ್ರೆ ಎಲ್ಲ ಪೋಷಕರು ಇವತ್ತು ಅಭಿಪ್ರಾಯ ಕೊಡೋದು ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಶಾಲೆ ಹೋದ್ರೆ ಅಲ್ಲಿ ಎಷ್ಟು ನಾವು ಉಪಯೋಗ ಆಗ್ತದೆ ಅಂತ ಪರಿಸ್ಥಿತಿ ಇವತ್ತು ಎಲ್ಲ ಜನಗಳ ಮನಸ್ಸಲ್ಲಿದೆ. ಅದಕ್ಕೆ ಪೂರಕವಾಗಿ ನೀವು ಕೆಲಸ ಮಾಡಬೇಕಾಗ್ತದೆ, ಶ್ರಮ ವಹಿಸಬೇಕಾಗ್ತದೆ. ಹೇಗೋ ರಜತೆಯಿಂದ ಒಳ್ಳೆ ತಲೆ ತಿನ್ನೋ ಕೆಲಸ ಆಗ್ಬಿಡಲ್ಲಪ್ಪ ಅಂತ ಯಾರು ಬೇಜಾರು ಮಾಡ್ಕೊಳ್ಬೇಡ. ನಿಮ್ಮ ಶಾಲೆ ಹಿತದೃಷ್ಟಿಯಿಂದ, ನಿಮ್ಮ ಶಾಲೆಯ ಅಭಿವೃದ್ಧಿ ದೃಷ್ಟಿಯಿಂದ, ನಿಮ್ಮ ಶಾಲೆಗೆ ಒಳ್ಳೆ ಹೆಸರು ಬರಬೇಕು ಅಂತ ಹೇಳಿದ್ರೆ ಕಲಿಕೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡುವಂತ ಪ್ರಯತ್ನ ನೀವು ಮಾಡಿ. ಬಹುಶಃ ನೀವು ಈ ಶಿಬಿರಕ್ಕೆ ಯಶಸ್ಸಾಗುತ್ತೆ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಕೊನೆಯ ದಿನದಲ್ಲಿ ನಾನು ಇಂತಹ ಏನು ನೀವು ಹೇಳಿದೆ, ಮಕ್ಕಳುಗಳನ್ನು ಇಂಡಿವಿಜುವಲ್ ನೀವು ಕರ್ಕೊಂಡು ನೀವು ಮಾಡಿದ್ರೆ ನಾನು ಒಪ್ಪೋದಿಲ್ಲ. ನಾನು ಹೇಳ್ತೀನಿ, ನಮಗೆ ಅಪ್ಪಟ್ಟೆ ಹಾಕೊಂಡು ಬಾಂಧೆ ಅವನೇ ನಾನು ಶ್ಲೋಕ ಕೇಳ್ತೀನಿ. ಅವನು ಹೇಳಿದ್ರೆ ನಿಮ್ಮ ಈ 15 ದಿವಸದ ಶಿಬಿರ ಸಾರ್ಥಕವಾಗಿದೆ ಅನ್ನೋ ಮನಸ್ಸು. ಆ ಥರ ಇಂಡಿವಿಜುವಲ್ ಎಲ್ಲರೂ ತಯಾರು ಮಾಡುವಂತೆ ಕೆಲಸ ಮಾಡಿ. ಬಹುಶಃ ನೀವೆಲ್ಲರೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಗುರುಗಳ ಆಶೀರ್ವಾದವನ್ನು ಬೇಡ್ತಾ ನನ್ನ ಮಾತನ್ನು ಮುಗಿಸಿ. ಜೈ ಶ್ರೀ.